ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಗಾದೆ ಮಾತಿದೆ. ಮನೆ ತೊಗೊಂಡ್ಮೇಗೂ ಕಷ್ಟ ಇರುತ್ತೆ, ಮದುವೆ ಆದಮೇಲೆ ಇನ್ನೂ ಕಷ್ಟ ಇರುತ್ತೆ. Subscribe for more content. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಯಾರೇ ಆಗಿರಲಿ, ಮಿಡಲ್ ಕ್ಲಾಸ್ ಇರಲಿ, ಹೈ ಕ್ಲಾಸ್ ಆಗಿರಲಿ, ಒಂದು ಸ್ವಂತ ಮನೆ ಇರಬೇಕನ್ನೋದು ತುಂಬ ಆಸೆ ಇರುತ್ತೆ. ಬಟ್ ಏನಪ್ಪ ಅಂದರೆ, ಬಿಕಾಸ್ ಆಫ್ ಸಿಚುವೇಶನ್, ಬಡ್ಜೆಟ್ ಅಥವಾ ಏರಿಯಾ ವೈಸು ಇದೆಲ್ಲ ಕನ್ಸ್ಟ್ರೈಂಡ್ ಇರೋದ್ರಿಂದ ಅವರಿಗೆ ಮನೆ ಕಟ್ಸ್ಬೇಕನ್ನೋದು ತುಂಬ ಆಸೆ ಇರುತ್ತೆ. ಬಟ್ ಮನೆ ಕಟ್ಸೋಕೆ ಆಗ್ತಾ ಇರಲ್ಲ. ಓಕೆ, ಕೆಲವೊಂದು ಲೋನ್ಸ್ ಆಗಲ್ಲ, ಅಥವಾ ಕೆಲವೊಂದು ಬಡ್ಜೆಟ್ ಪ್ರಾಪರ್ಟಿ ಸೆಟ್ ಆಗಲ್ಲ, ಅಥವಾ ಏರಿಯಾ ಸೆಟ್ ಆಗಲ್ಲ. ಸೊ ಇದೆಲ್ಲ ರೀಸನ್ಸ್ ಇರುತ್ತೆ. ಸೊ ಆ್ಯಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್, ಸೊ ನೀವು ಸೈಟಿಂದ ನೋಡಿದ್ರೆ, ಸೊ ಎವ್ರಿ ಇಯರ್ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ ನಾನು, ಸೊ ಅರೌಂಡ್ 15 to 20% ಎವ್ರಿ ಇಯರ್ ಜಂಪ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವೇನಾದರೂ ಮನೆ ತೊಗೋಬೇಕಂತಿದ್ದೀರಾ, ಬಟ್ ನಿಮಗೆ ಬಡ್ಜೆಟ್ ಸಾಕಾಗಿಲ್ಲ ಅಥವಾ ಲೋನ್ ಆಗಿಲ್ಲ ಅಂತಂದರೆ ಫಸ್ಟ್ ನೀವು ಸೈಟ್ ತೊಗೊಳ್ಳಿ. ಓಕೆ, ಬಿಕಾಸ್ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಎವ್ರಿ ಇಯರ್ ಆನ್ ಇಯರ್ ನಿಮಗೆ 3 to 5% ಜಂಪ್ ಆಗುತ್ತೆ. ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡ್ಬೋದು ಇಲ್ಲಿ. ಸೊ ಎವ್ರಿ ಇಯರ್ 3 to 5% ರೇಟ್ ಜಂಪ್ ಆಗ್ತಿರುತ್ತೆ. ಬಟ್ ಸೈಟ್ ಬಂದುಬಿಟ್ಟು ಅರೌಂಡ್ 15 to 20% ಜಂಪ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನಾಗುತ್ತೆ, ನೀವು ಇವಾಗ ನನಗೆ ಬಡ್ಜೆಟ್ ಮನೆ ತೊಗೊಳಕ್ಕಾಗಿಲ್ಲ ಅಂತ ನೀವು ಇನ್ನೊಂದು 5 years ಬಿಟ್ಟರೆ ಅದು ಡಬಲ್ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವು ಏನಾದರೂ ಮನೆ ತೊಗೋತಾ ಇದ್ದೀರಾ ಅಂದರೆ ಫಸ್ಟ್ ಒಂದು ಸೈಟ್ ತೊಗೊಂಬಿಡಿ. ಓಕೆ, ನಿಮ್ಮ ಬಡ್ಜೆಟ್ ಅನುಕೂಲ ಆಯಿತು, ಗೋ ಫಾರ್ ಕನ್ಸ್ಟ್ರಕ್ಷನ್ ಅಥವಾ ರೆಡಿ ಬಿಲ್ಡಿಂಗ್ ತೊಗೊಳ್ಳಿ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅಥವಾ ನಿಮಗೆ ಬಡ್ಜೆಟ್ ಸೆಟ್ ಆಗಿಲ್ಲ ಅಂದರೆ ಒಂದು ಸೈಟ್ ತೊಗೊಂಡು ಇಟ್ಕೊಂಡು ಆಮೇಲೆ ನೀವು ಬೇಕಾದ್ರೆ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿ. ಬಿಕಾಸ್ ಡೌನ್ ದ ಲೈನ್ 5 years ಆದಮೇಲೆ ಕನ್ಸ್ಟ್ರಕ್ಷನ್ ರೇಟ್ ಜಾಸ್ತಿ ಡಿಫ್ರೆನ್ಸ್ ಬರಲ್ಲ, ಬಟ್ ಸೈಟ್ ರೇಟು ಡಬಲ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಇದೇ ರೀತಿ ನಮ್ಮ ವೀಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.